Hi, hello, namaste and welcome back to my channel and welcome to yet another Uttara Kannada edition vlog. So, ಇವತ್ತು ನಾನು ಉತ್ತರ ಕನ್ನಡದ ಕೆಲವೊಂದಷ್ಟು ವೆರಿ ಪಾಪ್ಯುಲರ್ ಪ್ಲಸ್ ಒಂದು ರಾಶಿಚಂದ್ರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಬ್ಯೂಟಿಫುಲ್ ಪ್ಲೇಸ್ ನಾನು ನಿಮಗೆ ತೋರಿಸ್ತೀನಂತೆ. ಇವಾಗ ನಾವು ಮನೆಯಿಂದ ಹೊರಡ್ತಾ ಇರೋದು ಆಲ್ಮೋಸ್ಟ್ 10 o'clock ಆಗಿದೆ. ಇವಾಗ ಫಸ್ಟ್ ಹೋಗ್ತಾ ಇರೋದು ತುಂಬಾ ಜನರಿಗೆ ಗೊತ್ತಿಲ್ಲದೆ ಇರುವಂತಹ ಪ್ಲೇಸ್. ಹೋಗೋಣ, ಎಷ್ಟು ಬ್ಯೂಟಿಫುಲ್ ಆಗಿದೆ ಉತ್ತರ ಕನ್ನಡದಲ್ಲಿ ಕೆಲವೊಂದಷ್ಟು ಡೆಸ್ಟಿನೇಷನ್ ಅನ್ನೋದನ್ನ ತೋರಿಸ್ತೀನಿ. ಕೀಪ್ ವಾಚಿಂಗ್ ಗೈಸ್, ಲೆಟ್ಸ್ ಗೋ. ನೀವು ಗೋಕರ್ಣದ ಕಡೆ ಓಡಾಡಿದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ಈ ಬ್ರಿಡ್ಜ್ ಅನ್ನ ನೋಡಿರ್ತೀರಾ. ಉತ್ತರ ಕನ್ನಡದ ಒನ್ ಆಫ್ ದ ಸೀನಿಕ್ ಆ್ಯಂಡ್ ಐಕಾನಿಕ್ ಬ್ರಿಡ್ಜಸ್ ಇದು ದೇವ್ಗಿ ಬ್ರಿಡ್ಜ್. ನಾವು ಹೋಗಬೇಕಾಗಿರೋ ಪ್ಲೇಸ್ನ ಮಹಾದ್ವಾರವನ್ನು ರೀಚ್ ಆಗಿದ್ದಾಯಿತು. ಬೋರ್ಡ್ ಓದ್ಕೊಂಬಿಡಿ, ಎಲ್ಲಿಗೆ ಹೋಗ್ತಾ ಇರೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಈಗ ನಾನು ನಿಂತಿರುವಂತಹ ಪ್ರದೇಶಕ್ಕೆ ಹೆಸರು ಬಂದು ಅರೆ ಅಂಗಡಿ ಅಂತ. ಈ ಅರೆ ಅಂಗಡಿಯಿಂದ ಸುಮಾರು 4ರಿಂದ 5 ಕಿಲೋಮೀಟರ್ ನೀವು ಈ ರೀತಿಯಾಗಿರುವಂತಹ ಬ್ಯೂಟಿಫುಲ್ ಜಂಗಲ್ ರೂಟಲ್ಲಿ ಹೋಗಿ ಕರಿಕಾನ ಪರಮೇಶ್ವರಿ ದೇವಸ್ಥಾನವನ್ನು ಸೇರೋದು. ಸೊ ಇದು ನಾನು ಹೇಳಿರುವಂತಹ ಲೆಸ್ ಎಕ್ಸ್ಪ್ಲೋರ್ಡ್ ಪ್ಲೇಸ್ ಅಂತ, ಕರಿಕಾನ ಪರಮೇಶ್ವರಿ ಅಂತ. ಇದರ ಕಥೆ ಏನು ಅನ್ನೋದನ್ನು ಈ ದೇವಸ್ಥಾನವನ್ನು ತೋರಿಸ್ತಾ ನಿಮಗೆ ಹೇಳ್ತೀನಿ. ಇಲ್ಲಿನ ಅರ್ಚಕರೇ ಇದರ ಹಿಸ್ಟ್ರಿಯನ್ನು ಕುರಿತು ಏನು ಹೇಳ್ತಾರೆ ಅನ್ನೋದನ್ನು ಅವರು ಬಾಯಿಂದ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಸೊ ಈ ಪ್ಲೇಸ್ ಅನ್ನುವಂಥದ್ದು ಇದೆ ಅಲ್ಲ, ಬಹಳಷ್ಟು ಉತ್ತರ ಕನ್ನಡದವರಿಗೆ ಗೊತ್ತಿಲ್ಲ. ಆದರೆ ಬಹಳಷ್ಟು ಮಹಿಮೆಯನ್ನು, ಪ್ರತೀತಿಯನ್ನು, ಎಸ್ಪೆಷಲಿ ನವರಾತ್ರಿ ಟೈಮಲ್ಲಿ ಇಂಥ ಒಂದು ರಿಮೋಟ್ ಪ್ಲೇಸ್ಗೆ ಮಿನಿಮಮ್ 4,000ರಿಂದ 5,000 ಜನ ಭಕ್ತಾದಿಗಳು ಬರ್ತಾರೆ ಅಂತಂದರೆ ತಾಯಿಯ ಮಹಿಮೆ ಹೇಗಿರಬಹುದು ಅನ್ನೋದನ್ನು ನೀವೇ ಲೆಕ್ಕ ಹಾಕಿ. ಬನ್ನಿ ಹೋಗೋಣ, ಆಶೀರ್ವಾದ ಪಡ್ಕೋಣ, ಇದರ ಮಹಿಮೆಯನ್ನು ತಿಳ್ಕೋಣ. ಈ ದೇವಸ್ಥಾನದ ಇತಿಹಾಸ ಅನ್ನುವಂಥದ್ದು ಸುಮಾರು 600 ವರ್ಷಕ್ಕೂ ಹಳೆಯದು ಅನ್ನೋದನ್ನು ಅರ್ಚಕರು ನನಗೆ ಹೇಳಿದ್ರು. ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ ಶಿಲೆ, ಈ ಶಿಲೆಗೆ ಕೂಡ ಪೂಜೆಯನ್ನು ಮಾಡಲಾಗುತ್ತೆ. ಪಾರ್ವತಿ ದೇವಿಯ ಒಂದು ಅಂಗ ಅಂತಾನೆ ಇದನ್ನು ನಂಬಲಾಗಿದ್ದು. ಈಗ ನಮ್ಮ ಅಮ್ಮನವ್ರೇನು ಕಾಣಿಸ್ತಿದ್ದಾರೆ, ಇದು ಉದ್ಭವ ಮೂರ್ತಿ. ಅಂದರೆ ಬಹಳಷ್ಟು ವರ್ಷದ ಹಿಂದೆ ಒಂದು ಆಕಳು ಇಲ್ಲಿಗೆ ಬಂದು ಈ ಶಿಲೆಯ ಮೇಲೆ ಹಾಲನ್ನು ಸುರಿಸಿ ಹೋಗ್ತಾ ಇರುವಾಗ ಏನು ಅಂತ ನೋಡಿದಾಗ ಇಲ್ಲಿ ಒಂದು ಉದ್ಭವ ಮೂರ್ತಿ ಇರೋದು ಗೊತ್ತಾಗಿ ಅವತ್ತಿನಿಂದ ಇವತ್ತಿನವರೆಗೆ ಇಲ್ಲಿ ಪೂಜೆ ನಡೀತಾ ಇದೆ ಅನ್ನುವಂಥದ್ದನ್ನು ಇಲ್ಲಿನ ಅರ್ಚಕರಾಗಿರುವಂತಹ ಸುಬ್ರಹ್ಮಣ್ಯ ಭಟ್ ಅವರು ನನಗೆ ಹೇಳಿದರು. ನಮ್ಮ ಹುಲಿಯಪ್ಪನನ್ನು ನೋಡಿ, ಯಾಕೆಂತಂದರೆ ಪಾರ್ವತಿ ದೇವಿಯ ವಾಹನ ಅಂತಂದರೆ ಅದು ಹುಲಿಯಪ್ಪ. ಇಲ್ಲಿ ಬಹಳಷ್ಟು ಜನರು ತುಂಬ ದೂರದಿಂದ ಬರ್ತಾರೆ. ಜೊತೆಗೆ ಈ ದೇವಸ್ಥಾನದ ಒಳಗಡೆ ಎಲ್ರಿಗೂ ಇಲ್ಲಿ ಪ್ರವೇಶ ಇಲ್ಲ. ಆದರೆ ಇಲ್ಲಿನ ಅರ್ಚಕರು ಹಿ ವಾಸ್ ಕೈಂಡ್ ಇನಫ್ ಟು ಶೋ ಮಿ ಇಲ್ಲಿ ಒಂದು ವೀರಭದ್ರನ ಗುಡಿ ಅನ್ನುವಂಥದ್ದು ಕೂಡ ಇದೆ. ವೀರಭದ್ರ ಅಂತಂದರೆ ಯಾರು ಅನ್ನೋದನ್ನು ನನ್ನ ಸನಾತನ ಕಥನದ ಎಪಿಸೋಡ್ನಲ್ಲಿ ಹೇಳ್ತೀನಿ. ಸೊ ಎಷ್ಟೋ ಜನರಿಗೆ ಇದು ಕುಲದೇವತೆ ಕೂಡ. ಅಂದರೆ ಮುಂಬೈ ಇರಬಹುದು, ದೂರದ ಪ್ರದೇಶದಿಂದ ವರ್ಷಕ್ಕೆ ಒಂದು ಸತಿ ಆದರೂ ಇಲ್ಲಿಗೆ ಬಂದು ತಮ್ಮ ಕುಲದೇವಿಗೆ ಇಂದಿಗೂ ಕೂಡ ಜನ ನಡ್ಕೊಳ್ಳುವಂಥದ್ದಿದೆ ಅಲ್ಲ, ದ್ಯಾಟ್ ಫೀಲ್ಸ್ ರಿಯಲಿ ನೈಸ್ ಆ್ಯಂಡ್ ಗ್ರೇಟ್. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈ ದೇವಸ್ಥಾನದಿಂದ ನಿಮಗೆ ಎಂಥ ಒಂದು ಸೀನಿಕ್ ಬ್ಯೂಟಿ ನೋಡೋಕೆ ಸಿಗುತ್ತೆ ಅಂತಂದರೆ ಟೇಕ್ ಅ ಲುಕ್. ಸೊ ಈ ಕರಿಕಾನ ಅನ್ನುವಂಥದ್ದನ್ನು ನೀವು ಲಿಟ್ರಲ್ ಟ್ರಾನ್ಸ್ಲೇಷನನ್ನು ಮಾಡಿದ್ರಿ ಅಂತಂದರೆ ಡೆನ್ಸ್ ಫಾರೆಸ್ಟ್ ಅನ್ನುವಂತಹ ಮೀನಿಂಗನ್ನು ತಂದು ಕೊಡುತ್ತೆ. ಅಂದರೆ ಹಳೆ ಕಾಲದಲ್ಲಿ ಇಲ್ಲಿ ನಡ್ಕೊಂಡೇ ಬರಬೇಕಾಗಿತ್ತಂತೆ. ಆ ಕಾರಣದಿಂದನೇ ದೇವಿಯ ಹೆಸರಿನ ಹಿಂದೆ ಒಂದು ಅಬ್ಜೆಕ್ಟಿವ್ ಅನ್ನೋದು ಸೇರಿಕೊಂಡಿದೆ. ಕರಿಕಾನ ಪರಮೇಶ್ವರಿ ಅಂದರೆ ದಟ್ಟಾರಣ್ಯದಲ್ಲಿ ನೆಲೆಸಿರೋಳು ಅಂತ. ಇಲ್ಲಿಗೆ ಬರುವಾಗ ಒಂದು ವಿಚಾರ ಹುಷಾರಾಯ್ತಾ, ಇಲ್ಲಿ ಕೋತಿ ಕಾಟ ಇದೆ. ನೀವೇನಾದರೂ ಬೈ ಚಾನ್ಸ್ ಕಾರನ್ನು ಸ್ವಲ್ಪ ಆದರೂ ಓಪನ್ ಮಾಡಿಟ್ಟು ಹೋದ್ರಿ ವಿಂಡೋ ಗಿಂಡೋ ಅಂತಂದರೆ ಕಾರ್ ಒಳಗಡೆ ಇರೋದನ್ನು ತಿಂಡಿ ಐಟಮ್ ಇತ್ತು ಅಂತಂದರೆ ನೀಟಾಗಿ ಬಂದು ಕ್ಯೂಟಾಗಿ ಎತ್ಕೊಂಡು ಹೋಗ್ಬಿಡುತ್ತವೆ. ಯಾರಿಗೆ ಬರೋಕ್ಕೆ ಇಷ್ಟ ಇದೆ ಅಂಥವರು ಸಮಯವನ್ನು ನೋಟ್ ಮಾಡ್ಕೊಳ್ಳಿ. ಬೆಳಗ್ಗೆ 7ರಿಂದ 1 ಗಂಟೆ, ಮಧ್ಯಾಹ್ನ 3ರಿಂದ 7 ಗಂಟೆವರೆಗೂ ಕೂಡ ಇಲ್ಲಿ ದೇವಸ್ಥಾನದಲ್ಲಿ ನೀವು ಬಂದು ನಿಮ್ಮ ಪೂಜೆಯನ್ನು ಸಲ್ಲಿಕೆ ಮಾಡ್ಬೋದು. ಇದರ ಜೊತೆಗೆ ಈ ದೇವಸ್ಥಾನದಿಂದ 1.5 ಕಿಲೋಮೀಟರ್ ದೂರದಲ್ಲಿ ಶಿವನ ಟೆಂಪಲ್ ಕೂಡ ಅನ್ನುವಂಥದ್ದಿದೆ. ನಾವು ಹೋದಾಗ ಅದು ಕ್ಲೋಸ್ ಆಗಿತ್ತು. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮ್ ಅಂತೂ ನೋಡ್ತೀನಿ. ಇಲ್ಲಿಂದ ಜಸ್ಟ್ 20 to 22 ಕಿಲೋಮೀಟರ್ಸ್ ದೂರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿಗೆ ಸೇರಿರುವಂತಹ ಒಂದು ಸುಪ್ರಸಿದ್ಧ ಕ್ಷೇತ್ರ. ವಿಶೇಷ ಏನಪ್ಪ ಅಂತಂದರೆ, ಲಾಸ್ಟ್ ಟೈಮ್ ನಾನು ಇಲ್ಲಿಗೆ ಬಂದಾಗ ಆವಾಗ ಅರ್ಲಿ ಮಾರ್ನಿಂಗ್ 6 o'clock ಆಗಿತ್ತು. ಆವತ್ತು ಕೂಡ ದೇವಸ್ಥಾನದ ಬಾಗಿಲು ಇನ್ನೇನು ತೆರೆಯೋ ಹಾಗಿತ್ತು. ಈ ಸರ್ತಿ ನಾನು ವಾಪಸ್ ಬಂದಾಗ ಈ ವರ್ಷ ಮಧ್ಯಾಹ್ನ ಅಗೇನ್ ಬಾಗಿಲು ತೆರೆಯುವಂತಹ ಸಮಯ ಆಗಿತ್ತು.
ಬಹಳಷ್ಟು ಜನರಿಗೆ ಈ ದೇವಸ್ಥಾನದ ಮಹತ್ವ ಏನು, ಹಿನ್ನೆಲೆ ಏನು, ಹಿಸ್ಟರಿ ಅನ್ನೋದು ಏನು ಅಂತ ಗೊತ್ತಿರಲಿಕ್ಕಿಲ್ಲ. ಈ ವ್ಲಾಗಲ್ಲಿ ನನ್ನ ಬಾಯಲ್ಲಿ ಕೇಳಿಸ್ಕೊಳ್ಳಿ. ವೆಲ್ಕಮ್ ಟು ಮುರುಡೇಶ್ವರ. ಸೊ ನನ್ನ ಜಿಲ್ಲೆಯ ಅತ್ಯಂತ ಪಾಪ್ಯುಲರ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಅಂತಂದರೆ ಮುರುಡೇಶ್ವರದ ಈ ದೇವಸ್ಥಾನ. ಬೀಚ್ ಜೊತೆಗೆ ಇಲ್ಲಿರುವಂತಹ ಭಕ್ತಿ ಪ್ರಧಾನ ಕೇಂದ್ರ ಅನ್ನುವಂಥದ್ದು ಏನಿದೆ. ಸೊ ನಾನು ಪರ್ಸ್ನಲಿ ತುಂಬ ಸರ್ತಿ ಅಂದರೆ 2023 ಸ್ಟಾರ್ಟಿಂಗ್ ನಾನು ದೇವಸ್ಥಾನದ ಬಾಗಿಲು ಓಪನ್ ಆಗುವಾಗ ಇಲ್ಲಿದ್ದೆ, ಲಾಸ್ಟ್ ಡೇ ಇಲ್ಲಿದ್ದೆ. ಸೊ ಇವಾಗ ಅದಾದಮೇಲೆ ವಾಪಸ್ ಬರ್ತಾ ಇರೋದು ಇವತ್ತು. ಬನ್ನಿ, ಒಳಗಡೆ ಏನು ನಿಮಗೆ ಗರ್ಭಗುಡಿಯಲ್ಲಿ ಏನು ತೋರ್ಸೋಕ್ಕೆ ಅಲೌಡ್ ಇಲ್ಲ, ಬಟ್ ಐ ವಿಲ್ ಶೋ ಯು ಮುರುಡೇಶ್ವರ ಥ್ರೂ ಮೈ ಲೆನ್ಸ್. ಮುರುಡೇಶ್ವರ ಇದನ್ನು ಹಿಂದಿನ ಕಾಲದಲ್ಲಿ ಮೃದೇಶ್ವರ ಅಂತ ಕರಿತಾ ಇದ್ರಂತೆ. ಇಡೀ ಪ್ರಪಂಚದಲ್ಲಿ ಈ ದೇವಸ್ಥಾನ ಇವತ್ತು ಪಾಪ್ಯುಲರ್ ಆಗಿದೆ ಅಂತಂದರೆ ಅದಕ್ಕೆ ಕಾರಣ ನಮ್ಮ ಶಿವನ ಈ ಒಂದು ಸುಂದರ ಮೂರ್ತಿ. ಇಡೀ ಪ್ರಪಂಚದಲ್ಲೇ ದಿ ಸೆಕೆಂಡ್ ಟಾಲೆಸ್ಟ್ ಶಿವ ಸ್ಟ್ಯಾಚ್ಯೂ ಅಂತ ಕೂಡ ಹೇಳಲಾಗುತ್ತೆ. ಜೊತೆಗೆ ಈ ದೇವಸ್ಥಾನ ಬೀಚ್ ಪಕ್ಕದಲ್ಲೇ ಇರೋದಕ್ಕೆ ನಿಮಗೆ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಹೋಗುತ್ತೆ. ಸೊ ಇದು ಬೀಚ್ ಪಕ್ಕದಲ್ಲೇ ಇರೋದಕ್ಕೆ ನಿಮಗೆ ನೇತ್ರಾಣಿ ಐಲ್ಯಾಂಡ್ನಲ್ಲಿ ಸ್ಕೂಬಾ ಡೈವ್ ಮಾಡುವಂಥ ಅಪಾರ್ಚುನಿಟಿ ಕೂಡ ಇಲ್ಲಿಗೆ ಬಂದಾಗ ಸಿಗುತ್ತೆ. ಯಾರು ಜಾಯ್ನ್ ಆಗೋಕ್ಕೆ ಇಷ್ಟಪಡ್ತೀರಾ, ಇನ್ಸ್ಟಾಗ್ರಾಮ್ನಲ್ಲಿ ನೆಕ್ಸ್ಟ್ ಟ್ರಿಪ್ ಅನ್ನುವಂತಹ ಪೇಜನ್ನು ಫಾಲೋ ಮಾಡಿ. ಅದರಲ್ಲಿ ನಾನು ಕೆಲವೊಂದಿಷ್ಟು ಹ್ಯಾಂಡ್ ಪಿಕ್ಡ್ ಸೆನ್ಸಿಬಲ್ ಟ್ರಾವೆಲರ್ಸನ್ನು ನನ್ನ ಜೊತೆ #ಟ್ರಾವೆಲ್ ವಿತ್ ಮೀ ಕಾನ್ಸೆಪ್ಟ್ನಲ್ಲಿ ಬೇರೆ ಬೇರೆ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವರು ಆ ಒಂದು ಪೇಜ್ನ ಫಾಲೋ ಮಾಡಿ. ಯು ಕ್ಯಾನ್ DM there ಟು ಜಾಯ್ನ್ ಅಸ್. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ದೇವಸ್ಥಾನ, ಆದರೆ ನಾಟ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಬ್ಯೂಟಿ ಬಟ್ ಡೆಫಿನೆಟ್ಲಿ ಇನ್ ಟರ್ಮ್ಸ್ ಆಫ್ ಸ್ಪಿರಿಚುಯಾಲಿಟಿ ಆಲ್ಸೋ. ಹಾಗೆ ನಮ್ಮ ಈಶ್ವರನ ಹತ್ರ ಕೂಡ ಹೋಗೋಣ. ಲೆಟ್ಸ್ ಗೋ. ಓ ಬೈ ದ ವೇ, ಈ ಕೆಲವೊಬ್ರು ಹೇಳ್ತಿರ್ತಾರಲ್ವಾ, ನಾನು ಇದನ್ನು ಯಾವಾಗಿನ ನೋಡಿದ್ದೀನಿ ಗೊತ್ತಾ ಅಂತ. ಸೊ ನಾನು ಈ ಶಿವಂಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಇದನ್ನು ಯಾವಾಗಿನ ನೋಡಿದ್ದೀನಿ ಅಂತಂದರೆ ಈ ಮೂರ್ತಿಯ ತೊಡೆ ಭಾಗದ ಕನ್ಸ್ಟ್ರಕ್ಷನ್ ಆಗೋವಾಗಿಂದ ನೋಡಿದ್ದೀನಿ ಅಂತ. ಬೇರೆಯವರಿಗೆ ಶಿವ ಬೇರೆ ಬೇರೆ ರೀತಿಯಲ್ಲಿ ಕನೆಕ್ಟ್ ಆಗಬಹುದು, ಆಯಿತಾ. ಬಟ್ ನನಗೆ ಯಾವತ್ತೂ ಕೂಡ ಶಿವ ಕನೆಕ್ಟ್ ಆಗೋದು ನನ್ನ ಅಮ್ಮ ಅನ್ನೋ ರೀತಿ, ನನ್ನ ತಾಯಿ ಅವನು ಅನ್ನೋ ಫೀಲಿಂಗ್ ಇದೆ. ಆ್ಯಂಡ್ ನನಗಿಂತ ಜಾಸ್ತಿ ಯಾರನ್ನಾರು ನಂಬ್ತೀನಿ, ಕಂಪ್ಲೀಟ್ ಸರೆಂಡ್ರೆನ್ಸ್ ಇದೆ ಅಂತಂದರೆ ಅದು ಶಿವನಿಗೆ ಮಾತ್ರ. ಇಲ್ಲಿ ರಾವಣ ಕೆಲವೊಂದಷ್ಟು ತನ್ನ ಫುಟ್ ಪ್ರಿಂಟ್ಸನ್ನು ಬಿಟ್ಟಿದ್ದಾನೆ ಅನ್ನುವಂತಹ ಪ್ರತೀತಿ ಇದೆ. ಶಿವನ ಕಥೆಯ ಜೊತೆಗೆ ರಾವಣನ ಕಥೆಯನ್ನು ಹೇಳುವಂತಹ ಭೂ ಕೈಲಾಸವನ್ನು ಇಲ್ಲಿ ರಚನೆ ಮಾಡಿದ್ದಾರೆ. ಈ ಮೂರ್ತಿ ಇದೆ ಅಲ್ಲ, ಅದ್ರ ಕೆಳಗಡೆ ನಿಮಗೆ 20 ರೂಪೀಸ್ಗೆ ಎಂಟ್ರಿ ಕೊಡ್ತಾರೆ. ಸೊ ಇಲ್ಲಿ ಏನು ಕಥೆ ನಡೆದಿದೆ ಅನ್ನೋದನ್ನು ಡೀಟೇಲ್ ಆಗಿ ನನ್ನ ಸನಾತನ ಕಥನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಹೇಳ್ತೀನಿ. ಬೇಸಿಕಲಿ ಏನಪ್ಪ ಅಂತಂದರೆ, ಆತ್ಮಲಿಂಗವನ್ನು ತೊಗೊಂಡು ಹೋಗ್ತಾನಲ್ವ ರಾವಣ, ಯಾವಾಗ ನಮ್ಮ ಗಣೇಶ ಬಂದು ಅದನ್ನು ಕೆಳಗಡೆ ಅಂದರೆ ನಾನು ಕರೆಯೋದ್ರೊಳಗಡೆ ಬಂದಿಲ್ಲ ಅಂತಂದರೆ ಇಟ್ಬಿಡ್ತೀನಿ ಅಂತ ಹೇಳಿಬಿಟ್ಟು ರಾವಣ ಸಂಧ್ಯಾ ವಂದನೆ ಮಾಡ್ತಾ ಇರೋ ಟೈಮಲ್ಲಿ ಆ ಆತ್ಮಲಿಂಗವನ್ನು ನಮ್ಮ ಗಣೇಶ ಕೆಳಗಡೆ ಇಟ್ಬಿಡ್ತಾನಲ್ವಾ. ಸೊ ಆ ಒಂದು ಕಥೆಯ ಮುಂದುವರಿದ ಭಾಗ ಅನ್ನುವಂಥದ್ದನ್ನು ನಾವು ಇಲ್ಲಿ ಕೇಳಿಸ್ಕೊಳ್ಬಹುದು. ಅಂದರೆ ಗೋಕರ್ಣ ಮಹಾತ್ಮೆಯಲ್ಲಿ ನಿಮಗೆ ಈ ಕಥೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಯಾವಾಗ ರಾವಣ ಈ ರೀತಿ ಗುದ್ದು ಬಿಡ್ತಾನೆ ನಮ್ಮ ಗಣೇಶಂಗೆ ಪಾಪ. ಸೊ ರಾವಣ ಏನು ಮಾಡ್ತಾನೆ ಅಂತಂದರೆ ಹಂಗೂ ಹಿಂಗೂ ಆತ್ಮಲಿಂಗನ ಕೀಳಬೇಕು ಅಂತ ಪ್ರಯತ್ನ ಪಡ್ತಾನೆ. ಆ ಪ್ರಯತ್ನ ಅವನ ಶಕ್ತಿ ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ ಆತ್ಮಲಿಂಗದ ಚೂರು 5 ಪ್ರದೇಶ ಎಲ್ಲೆಲ್ಲಪ್ಪ ಅಂತಂದರೆ ಸಜ್ಜೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ ಹಾಗೂ ಮೇನ್ ಆತ್ಮಲಿಂಗ ಇರುವಂಥದ್ದು ಗೋಕರ್ಣದಲ್ಲಿ. ಇದು ಮುರುಡೇಶ್ವರದ ಹಿಸ್ಟ್ರಿ. ಇದರ ಡೀಟೇಲ್ಸನ್ನು ನಿಮಗೆ ನನ್ನ ಸನಾತನ ಕಥನದಲ್ಲಿ ಹೇಳ್ತೀನಂತೆ. ಇಲ್ಲಿ ಒಂದು ಭಗವದ್ಗೀತೆ ಬೋಧಿಸ್ತಾ ಇರುವಂತಹ ಶ್ರೀಕೃಷ್ಣನ ರಥ ಅನ್ನುವಂಥದ್ದು ನೋಡೋಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ಕಾಣುವಂತಹ ಆ ಬ್ಯೂಟಿಫುಲ್ ಸೀನಿಕ್ ವ್ಯೂ ಇದೆ ಅಲ್ಲ, ಅಮೇಝಿಂಗ್. ಆಮೇಲೆ ಇಲ್ಲೊಂದು ಶನೀಶ್ವರನ ಟೆಂಪಲ್ ಕೂಡ ಇದೆ. ಎಲ್ಲಿ ಶಿವನ ಆ ಮೂರ್ತಿ ಇದೆ ಅಲ್ಲ, ಅದ್ರ ಪಕ್ಕದಲ್ಲೇ ಇದೆ. ಸೊ ಈ ಬೀಚ್ ವ್ಯೂ ಜೊತೆ ನಿಮಗೆ ಒಂದು ಬ್ಯೂಟಿಫುಲ್ ಹಿಸ್ಟ್ರಿಯನ್ನು ವಿಟ್ನೆಸ್ ಮಾಡೋದ್ರ ಜೊತೆಗೆ ನಮ್ಮ ಶಿವನ ಆಶೀರ್ವಾದ ಸಿಗುತ್ತೆ. ಇನ್ನೇನು ಬೇಕು? ಸೊ ಇದು ಉತ್ತರ ಕನ್ನಡದ ಇನ್ನೊಂದು ಪ್ರಸಿದ್ಧ ದೇವಸ್ಥಾನ, ಇಡಗುಂಜಿ ದೇವಸ್ಥಾನ ಅಂತ. ಇದರ ಒಳಗಡೆ ಫೋನ್ ಅಲೌಡ್ ಇಲ್ಲ, ಹಾಗಾಗಿ ನಾನು ಒಳಗಡೆ ಇರೋದು ಏನೂ ತೋರ್ಸೋಕ್ಕಾಗಲ್ಲ. ನೀವು ಉತ್ತರ ಕನ್ನಡಕ್ಕೆ ಬಂದರೆ, ಅದರಲ್ಲೂ ಗೋಕರ್ಣ ಸೈಡ್ ಬರ್ತಿದೆ ಅಂತಂದರೆ ಈ ಟೆಂಪಲ್ಗೆ ಡೆಫಿನೆಟ್ಲಿ ಬರಬೇಕು. ತುಂಬ ಶ್ರದ್ಧೆ ಇರುವಂಥದ್ದು, ನಂಬಿಕೆ ಇರುವಂಥದ್ದು, ಹಾಗೆ ನಮ್ಮೂರ ಕಡೆ ತುಂಬ ಬಿಲೀಫ್ ಇರುವಂತಹ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಂತ. ಸೊ ನೀವು ಬಂದು ನೀವೇ ಇಲ್ಲಿನ ಶ್ರದ್ಧೆ ಹೇಗಿದೆ ಅನ್ನೋದನ್ನು ನೋಡಿ.
ಇದಿಷ್ಟು ನನ್ನ ಉತ್ತರ ಕನ್ನಡ ಜಿಲ್ಲೆಗೆ ಸೇರಿರುವಂತಹ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದ ಜೊತೆ ಸ್ಪಿರಿಚುವಲ್ ಪ್ಲೇಸ್ ಅಂತ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಯು ಆಲ್ ಎಂಜಾಯ್ಡ್ ದಿಸ್ ವ್ಲಾಗ್. ಸೊ ನೆಕ್ಸ್ಟ್ ಟೈಮ್ ನಾನು ಮತ್ತೆ ನನ್ನ ಉತ್ತರ ಕನ್ನಡದ ಕೆಲವೊಂದಷ್ಟು ಬ್ಯೂಟಿಫುಲ್ ಪ್ಲೇಸಸನ್ನು ತೋರಿಸೋವರೆಗೂ ನೀವೇನು ಮಾಡಬೇಕು ಅಂತಂದರೆ ಡೂ ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್, ಶೇರ್ ಆ್ಯಂಡ್ ಡೂ ವಾಟ್ ಎವರ್ ಎಲ್ಸ್ ಯು ವಾಂಟ್ ಟು ಡೂ, ಬಟ್ ಓನ್ಲಿ ಗುಡ್ ಇಂಟೆನ್ಷನ್ಸ್. ಟೇಕ್ ಕೇರ್. See you guys.